ಹಲೋ. ಮೊದಲಿಗೆ ಕ್ಷೇತ್ರದ ಎರಡು ಆರಾಧ್ಯ ದೈವರಾಗಿರ್ತಕ್ಕಂತಹ ಶ್ರೀ ಕವಿಶ್ರೀಗಳನ್ನು ಹಾಗೂ ಶ್ರೀ ಕೊಂಡದ ಮಲ್ಲೇಶನನ್ನು ಮನದಲ್ಲಿ ನೆನೆಯುತ್ತಾ ಈ ಒಂದು ಗುರುವಂದನಾ ಕಾರ್ಯಕ್ರಮ ಮೊದಲಿಗೆ ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ನೋಡಿದಾಗ ಬಹಳಷ್ಟು ಖುಷಿ ಅನಿಸ್ತಾ ಇದೆ. ಬಹಳ ಮಾತಾಡಬೇಕಂತ ಕೂಡ ಅನಿಸ್ತಾ ಇದೆ. ಆದರೆ ಸಮಯದ ಅಭಾವದಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಕಡಿಮೆ ಪ್ರಮಾಣದಲ್ಲಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಒಂದು 5 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನಾನು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇಷ್ಟೊತ್ತು ಹೇಳಿದ ಹಾಗೆ ಸುಮಾರು ವಿದ್ಯಾರ್ಥಿಗಳು ಒಂದು ತಂಡವನ್ನು ಕಟ್ಟಿಕೊಂಡು ಹಗಲು ഇരുಳು ಅನ್ನದೇ ನಿರಂತರವಾಗಿ ಶ್ರಮಿಸಿ ಈ ಒಂದು ಯಶಸ್ಸಿನ ಅಂಚಿಗೆ ತಂದಿದ್ದಾರೆ. ಅವರ ಒಂದು ಶ್ರಮಕ್ಕೆ ಈ ಒಂದು ಫಲ ಸಿಕ್ಕಿದೆ ಅಂತ ಇಲ್ಲಿ ಹೇಳ್ಬೋದು. ಬಹಳಷ್ಟು ಖುಷಿ ಆಗ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಒಂದೊಂದು ಉದ್ಯೋಗ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಬೆಳಗ್ಗೆ ಮಾತಾಡಿಸಿದಾಗ, ಸರ್ ನಾನು ಸರ್ಕಾರಿ ನೌಕರಿ ಕೆಲಸ ಮಾಡ್ತಾ ಇದ್ದೇನೆ, ಬ್ಯಾಂಕಿನಲ್ಲಿ ಉದ್ಯೋಗ ಮಾಡ್ತಾ ಇದ್ದೇನೆ ಮತ್ತು ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಅದರ ಜೊತೆಗೆ ವ್ಯವಸಾಯವನ್ನು ಕೂಡ ಮಾಡ್ತಾ ಇದ್ದೇನೆ ಅಂತ ಹೇಳ್ತಿದ್ದಾರೆ. ಯಾರು ನಾ ಖಾಲಿ ಇದೀನಿ ಸರ್ ಅಂತ ಯಾರು ಹೇಳಿಲ್ಲ. ಪ್ರತಿಯೊಬ್ಬರು ಕೂಡ ಒಂದೊಂದು ತಮ್ಮ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ. ಒಬ್ಬ ಶಿಕ್ಷಕ, ಒಬ್ಬ ಗುರು ವಿದ್ಯಾರ್ಥಿಗಳನ್ನು ಈ ರೀತಿ ಒಂದು ದಾರಿಯಲ್ಲಿ ಇದ್ದಾಗ ಕಾಣ್ತೀವಲ್ಲ, ಅದೇ ದೊಡ್ಡ ಖುಷಿ. ಯಾವಾಗ ಬೇಜಾರಾಗುತ್ತೆ ಒಬ್ಬ ಗುರುವಿಗೆ ಅಂತಂದರೆ, ನಾನು ಕಲಿಸಿದಂತಹ ಒಬ್ಬ ವಿದ್ಯಾರ್ಥಿ ಸುಮ್ಮನೆ ಏನೂ ಉದ್ಯೋಗ ಇರಲಾರದೆ ತಂದೆ ತಾಯಿಗೆ ಭಾರ ಆಗಿ ಯಾರು ಕುಳಿತಿರ್ತಾನಲ್ಲ ಅಂಥ ವಿದ್ಯಾರ್ಥಿಯನ್ನು ನೋಡಿದಾಗ ಮನಸ್ಸಿಗೆ ಬಹಳಷ್ಟು ದುಃಖ ಆಗುತ್ತೆ. ಆದರೆ ನಾವು ಕಲಿಸಿರ್ತಕ್ಕಂಥ ವಿದ್ಯೆ ನಿಮಗೆ ಮುಟ್ಟಿದೆ, ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರಿ ಅನ್ನೋ ಒಂದು ಖುಷಿ ಆಗ್ತಾ ಇದೆ. ಇನ್ನೊಂದು ಏನು ಖುಷಿ ಅಂತಂದರೆ, ಇಷ್ಟು ದಿನಗಳ ಕಾಲದವರೆಗೆ ನಾವು ನಿಮಗೆ ಸ್ಕೂಲ್ ಯೂನಿಫಾರ್ಮ್ದಲ್ಲಿ ನೋಡ್ತಾ ಇದ್ವಿ, ಇವತ್ತು ಸಾಂಸಾರಿಕ ಉಡುಪುಗಳಲ್ಲಿ ನೋಡ್ತಾ ಇದ್ದೀವಿ. ಭಾಳಷ್ಟು ಬದಲಾವಣೆ ಆಗಿದ್ದೀರಿ. ಎಷ್ಟೋ ವಿದ್ಯಾರ್ಥಿಗಳು ಮಕ್ಕಳು ಕೂಡ ಗೊತ್ತಾಗ್ತಾ ಇಲ್ಲ, ಆದರೆ ಗುರುತು ಹಿಡಿದು ಮಾತಾಡ್ಸಿದ್ರಲ್ಲ, ಭಾಳ ಖುಷಿ ಅನ್ನಿಸ್ತಾ ಇದೆ.